ಕಿಸಾನ್ ದಿನದ ಅಂಗವಾಗಿ ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು ಕೇಂದ್ರದ ವತಿಯಿಂದ ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಇದೇ ತಿಂಗಳ 16ನೇ ತಾರೀಖು ಸೋಮವಾರ ಮೈಸೂರಿನ ಹುಣಸೂರು ರಸ್ತೆಯಲ್ಲಿರುವ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರ ಆಶಯ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಮರೆಯುವುದಕ್ಕಲ್ಲ ಮಣ್ಣು ಕರುಳ ಬಳ್ಳಿಯ ಕರೆಯು, ಮರೆಯುವುದಕ್ಕಲ್ಲ ಮಣ್ಣು ಕರುಳ ಬಳ್ಳಿಯ ಕರೆಯು, ತೊರೆಯುವುದಕ್ಕಲ್ಲ ತಾಯ ಒಡಲು. ಮರೆಯುವುದಕ್ಕಲ್ಲ ಮಣ್ಣು ಕರುಳ ಬಳ್ಳಿಯ ಕರೆಯು, ತೊರೆಯುವುದಕ್ಕಲ್ಲ ತಾಯ ಒಡಲು. ಮರೆಯುವುದಕ್ಕಲ್ಲ ಮಣ್ಣು ಕರುಳ ಬಳ್ಳಿಯ ಕರೆಯು. ಯುವ ಚೇತನದೆದೆಯ ಗೂಡುಗಳಿಂದ ಹಕ್ಕಿ ಕುಕಿಲಿಕ್ಕಿ ಹಾಡು ಮಾರ್ದನಿಗೊಳ್ಳಲಿ. ಯುವ ಚೇತನದೆದೆಯ ಗೂಡುಗಳಿಂದ ಹಕ್ಕಿ ಕುಕಿಲಿಕ್ಕಿ ಹಾಡು ಮಾರ್ದನಿಗೊಳ್ಳಲಿ. ಹೊಸ ವಸಂತದುತ್ಸಾಹ ಹಬ್ಬ ಹಬ್ಬುತ್ತ ಬರಲಿ. ಬಣ್ಣ ಬಣ್ಣದ ಕನಸು ಮಣ್ಣ ಒಡಲಿಂದೆದ್ದು ಚಿಗುರಿಕೊಳ್ಳಲಿ. ಹೊಸ ಚೇತನದುತ್ಸಾಹ ಹೊಸ ವಸಂತದುತ್ಸಾಹ ಹಬ್ಬ ಹಬ್ಬುತ್ತ ಬರಲಿ. ಬಣ್ಣ ಬಣ್ಣದ ಕನಸು ಮಣ್ಣ ಒಡಲಿಂದೆದ್ದು ಚಿಗುರಿಕೊಳ್ಳಲಿ. ಮರೆಯುವುದಕ್ಕಲ್ಲ ಮಣ್ಣು ಕರುಳ ಬಳ್ಳಿಯ ಕರೆಯು. ಮರಳಿ ಬಾ ಮಣ್ಗೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದವರು ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರು ಹಾಗೂ ಕೃಷಿರಂಗ ವಿಭಾಗದ ಮುಖ್ಯಸ್ಥರಾದ ಎನ್ ಕೇಶವಮೂರ್ತಿಯವರು. ಎಲ್ಲರಿಗೂ ನಮಸ್ಕಾರ. ರೇಡಿಯೋ ಕಿಸಾನ್ ದಿನದ ಹಾರ್ದಿಕ ಶುಭಾಶಯಗಳು ತಮಗೆ. ಭಾರತ ಸರ್ಕಾರ 2002-03ನೇ ಸಾಲಿನಲ್ಲಿ ರೈತರಿಗೆ ಕೃಷಿ ಮಾಹಿತಿ ಯಾವ ಮಾಧ್ಯಮಗಳಿಂದ ದೊರಕ್ತಾ ಇದೆ ಅನ್ನೋದರದ್ದು ಒಂದು ಸರ್ವೆ ನಡೆಸುತ್ತೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಈ ಒಂದು ಸರ್ವೆಯನ್ನು ನಡೆಸುತ್ತೆ. ಆ ಫಲಿತಾಂಶ ತುಂಬ ಆಘಾತಕಾರಿಯಾಗಿರುತ್ತೆ. ಆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ ಅವ್ರು ಹೇಳ್ತಾರೆ 50% ಮಂದಿ ರೈತರು ಯಾವುದೇ ಮಾಹಿತಿ ಇಲ್ಲದಲೇ ಭಾರತ ದೇಶದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ. ಇನ್ನು 50%ರಲ್ಲಿ ಅರ್ಧದಷ್ಟು ಜನ ಪಕ್ಕದ ರೈತ ಏನು ಮಾಡ್ತಾನೆ ಅದನ್ನು ಅವರು ಅನುಸರಿಸ್ತಾರೆ ಅಂತ. ಆದರೆ ತುಂಬ ಹೆಮ್ಮೆ ಪಡುವಂತಹ ವಿಚಾರ ಏನಪ್ಪ ಅಂತಂದರೆ 13.75% ಜನ ಇವತ್ತಿಗೂ ಕೃಷಿ ಮಾಹಿತಿಗಾಗಿ ಆಕಾಶವಾಣಿಯನ್ನು ಅವಲಂಬಿಸಿದ್ದಾರೆ ಅನ್ನುವಂಥದ್ದು. ಈ ಒಂದು ಮಾಹಿತಿಯಿಂದ ಪ್ರೇರೇಪಿತವಾದಂತಹ ಭಾರತ ಸರ್ಕಾರ ಆಕಾಶವಾಣಿಯನ್ನು ಪರಿಣಾಮಕಾರಿಯಾಗಿ ಬಳಕೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಕೃಷಿ ಉನ್ನತಿಗೆ, ಕೃಷಿ ವಿಸ್ತರಣೆಗೆ ಸಮೂಹ ಮಾಧ್ಯಮಗಳ ಬೆಂಬಲ ಅಂತ ಮಾಸ್ ಮೀಡಿಯಾ ಸಪೋರ್ಟ್ ಟು ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ ಅನ್ನುವಂತಹ ಒಂದು ವಿನೂತನವಾದ ಯೋಜನೆಯನ್ನು ಜಾರಿಗೆ ತಂದು 96 ಆಕಾಶವಾಣಿ ಕೇಂದ್ರಗಳಿಂದ ಕಿಸಾನ್ ವಾಣಿ ಕಾರ್ಯಕ್ರಮಗಳನ್ನು ಆರಂಭ ಮಾಡುತ್ತೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಮೂಲಕ. ಅಷ್ಟೇ ಅಲ್ಲ, ದೂರದರ್ಶನದಲ್ಲಿ ಒಂದು ಗ್ರೀನ್ ಚಾನಲನ್ನು ಕೂಡ ಆರಂಭ ಮಾಡ್ತಾರೆ, ದೂರದರ್ಶನದ ಕೃಷಿ ಚಾನಲ್ ಅದು. ಈಗ 2004ರಲ್ಲಿ ಫೆಬ್ರವರಿ 15ನೇ ತಾರೀಖಿನಂದು 96 ಆಕಾಶವಾಣಿ ಕೇಂದ್ರಗಳ ಮೂಲಕ ರೇಡಿಯೋ
ಕಿಸಾನ್ ದಿನವನ್ನು ಆಚರಣೆ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಕಿಸಾನ್ ವಾಣಿ ಕಾರ್ಯಕ್ರಮಗಳು ಆರಂಭ ಆಗ್ತವೆ. ಹಾಗಾಗಿ ಆಕಾಶವಾಣಿ ಪ್ರತಿ ವರ್ಷ ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿನವನ್ನು ಆಚರಣೆ ಮಾಡ್ತಾ ಬಂದಿದೆ. ಇವತ್ತು ಭಾರತೀಯ ಭಾಷಾ ಸಂಸ್ಥಾನದ ಆವರಣದಲ್ಲಿ ನಾವು ಇವತ್ತಿನ ಸೆನ್ಸೇಷನ್ ಕೃಷಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಒಂದು ಬಳಕೆ, ಹಾಗೆ ಕೃಷಿ ನವೋದ್ಯಮಗಳು, ಕೃಷಿ ಸ್ಟಾರ್ಟಪ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ದಿನದ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೇವೆ. ನಾವು ಈ ಒಂದು ಕಾರ್ಯಾಗಾರವನ್ನು ನಡೆಸಬೇಕು ಅಂತ ಹೇಳಿ ಈ ಸಂಸ್ಥೆಯ ನಿರ್ದೇಶಕರಾದಂತಹ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರನ್ನು ಬಂದು ಕೇಳಿದಾಗ ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಮತ್ತು ನೀವೇ ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೂ ಕೂಡ ಬಹಳ ಖುಷಿಯಿಂದ ಒಪ್ಕೊಂಡ್ರು. ಮತ್ತು ಬಹಳ ವಿಶೇಷ ಏನು ಅಂದರೆ ನಿಮ್ಮದು ಸರ್ಕಾರನೇ, ನಮ್ಮದು ಸರ್ಕಾರನೇ, ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ಚಾರ್ಜ್ ಮಾಡಲ್ಲ, ನಾನು ಉಚಿತವಾಗಿ ಈ ಒಂದು ಹಾಲನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಅಂದರೆ ಈ ಫೆಸಿಲಿಟಿ ಏನಿದೆಯಲ್ಲ ಇದನ್ನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ತುಂಬ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಮಾತಾಡಿಸೋದಕ್ಕೆ, ಅವರ ಮೀಟಿಂಗ್ ಮಾಡೋದಕ್ಕೆ ಬಳಕೆ ಮಾಡುತ್ತೆ. ಅಂತಹ ಒಂದು ಜಾಗದಲ್ಲಿ ರೈತರನ್ನು ಕೂಡ ಕೂರಿಸಿ ಕಾರ್ಯಾಗಾರವನ್ನು ಮಾಡೋದು ನಮ್ಮ ಉದ್ದೇಶ ಆಗಿತ್ತು. ಭಾರತೀಯ ಭಾಷಾ ಸಂಸ್ಥಾನ ನಮ್ಮ ನೆರವಿಗೆ ಬಂತು. ಅಷ್ಟೇ ಅಲ್ಲ, ಶೈಲೇಂದ್ರ ಮೋಹನ್ ಸರ್ ಹೇಳಿದ್ರು, ನೀವು ಆಕಾಶವಾಣಿಯಲ್ಲಿ ಏನು ಹಿಂದಿ ಪಾಠವನ್ನು ಮಾಡ್ತೀರಿ, ಪ್ರಸಾರಿಸ್ತೀರಿ, ನಾವು ಕೂಡ ಅದರ ಜೊತೆ ಸೇರ್ಕೋತೀವಿ. ಒಂದು 90 ವಾರಗಳ ಕಾಲ ನಿರಂತರವಾಗಿ ಹಿಂದಿ ಪಾಠ ಸರಣಿಯನ್ನು ನಾವು ಯಾಕೆ ಮಾಡಬಾರ್ದು ಅಂತ ಕೇಳಿದರು. ಸೊ ನಾವು ಕೂಡ ಬಹಳ ಖುಷಿಪಟ್ಟು ಈ ಒಂದು ಸರಣಿಯನ್ನು ಮಾಡೋಣ ಅಂತ ಹೇಳಿದ್ವಿ. ಹಾಗಾಗಿ ಕಿರು ಹೊತ್ತಿಗೆ ನಿಮ್ಮ ಹತ್ರ ಬಂದಿದೆ. ಹಿಂದಿ ಬಾನುಲಿ ಪಾಠ ಸರಣಿ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದಲ್ಲಿ ನಡೀತಾ ಇದೆ. ಸೊ ಈ ಒಂದು ಕಾರಣಕ್ಕಷ್ಟೇ ಅಲ್ಲದೆ ಆಕಾಶವಾಣಿಯೊಂದಿಗೆ ನಿರಂತರವಾದ ಬಾಂಧವ್ಯವನ್ನು ಇರಿಸ್ಕೊಂಡಿರುವಂತಹ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದಂತಹ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರು ಮತ್ತು ಅವರ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಶೈಲೇಂದ್ರ ಮೋಹನ್ ಸರ್ ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಆಶಯ ಭಾಷಣವನ್ನು ಮಾಡೋದಕ್ಕೆ ಬಂದಿರೋರು ನನ್ನ ಪೂಜ್ಯ ಗುರುಗಳು, ಹಾಗೆ ಮಂಡ್ಯ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾಕ್ಟರ್ KM ಹರಿಣಿಕುಮಾರ್ ಅವರು. ಮೂಲತಃ ಮಂಡ್ಯ ಜಿಲ್ಲೆನವರು, ರೈತ ಪರವಾದ ಚಿಂತನೆಗಳನ್ನು ಹೊಂದಿರೋರು. ಈ ಒಂದು ಕಾರ್ಯಕ್ರಮದ ಆಶಯ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ಡಾಕ್ಟರ್ KM ಹರಿಣಿಕುಮಾರ್ ಅವರನ್ನು ಕೇಳಿದಾಗ, ಆಯ್ತಪ್ಪ, ನನ್ನ ವಿದೇಶಗಳ ಅನುಭವವನ್ನೆಲ್ಲ ನಾನು ನಿಜವಾಗಲೂ ಹಂಚ್ಕೋತೀನಿ ಅಂಥೇಳಿ ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಸ್ವಾಗತವನ್ನು ಕೋರ್ತೇನೆ. ಹಿಂದಿ ಬಾನುಲಿ ಪಾಠ ಸರಣಿಯನ್ನು ನಿಜವಾಗಲೂ ಬಹಳ ವೇಗವಾಗಿ ರೂಪಿಸಿದವರು ಪಂಕಜ್ ದ್ವಿವೇದಿ ಅಂತ, ಭಾರತೀಯ ಭಾಷಾ ಸಂಸ್ಥಾನದ ಸಹಾಯಕ ನಿರ್ದೇಶಕರು. ದ್ವಿವೇದಿ ಅವ್ರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದಂತಹ P. ಆನಂದನ್ ಅವರು ಉಪಸ್ಥಿತರಿದ್ದಾರೆ. ನಮ್ಮ ತಾಂತ್ರಿಕ ಪರಿಣಿತಿಗೆ ಆನಂದನ್ ಅವರ ಕೊಡುಗೆ ಅಪಾರವಾದ್ದು. 2 ಸ್ಟೇಷನನ್ನು ಒಟ್ಟೊಟ್ಟಿಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಮೈಸೂರು ಮತ್ತು ಮಡಿಕೇರಿ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರೋರು ಮೈಸೂರು ಆಕಾಶವಾಣಿಯ ಮುಖ್ಯಸ್ಥರು, ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಬೇದ್ರೆ N. ಮಂಜುನಾಥ್ ಸರ್. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಮತ್ತು ಇಂಗ್ಲೀಷ್ ಶಿಕ್ಷಣದಲ್ಲಿ ಬಹಳ ದೊಡ್ಡ ಹೆಸರು ಬೇದ್ರೆ ಮಂಜುನಾಥ್ ಅವ್ರದ್ದು. ಅವರ ಆರೋಗ್ಯ ಕಾರ್ಯಕ್ರಮಗಳನ್ನು ನೀವು ಆಕಾಶವಾಣಿಯಲ್ಲಿ ಕೇಳೇ ಇರ್ತೀರಿ. ಹಾಗೆ ವೃತ್ತಿ ಮಾರ್ಗದರ್ಶನ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಹುರಿದುಂಬಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರು ಹಾಗೆ ಮೈಸೂರು ಆಕಾಶವಾಣಿಯ ಮುಖ್ಯಸ್ಥರಾಗಿದ್ದಾರೆ. ಮಂಜುನಾಥ್ N. ಬೇದ್ರೆ ಅವರನ್ನು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕು ಅಂತ ಕೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೆ. ಇದು ಬೆಳಗಿನಿಂದ ಸಂಜೆ 5:30ವರೆಗೂ ನಡೆಯುವಂತಹ ಕಾರ್ಯಕ್ರಮ. ಹಾಗಾಗಿ
ನಮ್ಮ ಜೊತೆ ನೀವು ಖುಷಿಯಾಗಿ ಬೆಳಗಿನಿಂದ ಸಂಜೆವರೆಗೆ ಇರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಕೇವಲ 100 ಜನರನ್ನು ಮಾತ್ರ ನಾವು ನೋಂದಣಿ ಮಾಡಿಕೊಂಡಿದ್ವಿ. ಆಕಾಶವಾಣಿಯಲ್ಲೇ ನಾವು ಪ್ರಚಾರ ಮಾಡಿದ್ದೇವೆ. 2 ದಿವಸದಲ್ಲಿ 100 ಜನರ ನೋಂದಣಿ ಮುಗಿದೋಯ್ತು. ಆಮೇಲೆ ಸುಮಾರು 100 ಜನರ ನೋಂದಣಿಯನ್ನು ನಾವು ತಿರಸ್ಕಾರ ಮಾಡಬೇಕಾಗಿ ಬಂತು. ಆದರೂ ಹಾಲ್ ಚಿಕ್ಕದು, ನಮ್ಮ ಆಸೆ ದೊಡ್ಡದು. ಹಾಗಾಗಿ 100 ಜನರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಬಹಳ ದೂರದ ಊರುಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲ ಪ್ರೀತಿಪೂರ್ವಕವಾದ ರೈತ ಬಂಧುಗಳಿಗೆ ನಿರಂತರವಾಗಿ ಆಕಾಶವಾಣಿಯನ್ನು ಕೇಳಿದ್ದನ್ನು ಅಳವಡಿಸಿ ಖುಷಿಯಿಂದ ನಮ್ಮ ಜೊತೆ ಇಂದಿಗೂ ಇರುವಂತಹ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ತಜ್ಞ ವಿಷಯ ಮಂಡನೆ ಇರುತ್ತೆ. ನಂತರ ಅದಕ್ಕೆ ಬರೋಣ. ಎಲ್ರಿಗೂ ಒಳ್ಳೆಯದಾಗಲಿ. ವಂದನೆಗಳು. ನಮಸ್ಕಾರ. ಸಸ್ಯಕ್ಕೆ ನೀರೆರೆಯುವುದರ ಮೂಲಕ ಕಾರ್ಯಕ್ರಮವನ್ನು ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಹಯೋಗದೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗಲಿರುವ ಹಿಂದಿ ಪಾಠ ಬಾನುಲಿ ಸರಣಿಯ ಕಿರುಹೊತ್ತಿಗೆ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಅವರು ತಮ್ಮ ಉದ್ಘಾಟನಾ ಭಾಷಣದಲ್ಲಿ ಭಾರತೀಯ ಭಾಷೆಗಳನ್ನು ಸಮಾಜಕ್ಕೆ ತಿಳಿಸುವುದು ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಉದ್ದೇಶ. ಆಕಾಶವಾಣಿಯವರು ಹಿಂದಿ ಪಾಠಗಳನ್ನು ನಮ್ಮ ಜೊತೆ ಸೇರಿ ಹೊಸದಾಗಿ ನಿರ್ಮಿಸಿ ಪ್ರಸಾರ ಮಾಡಲು ಒಪ್ಪಿರುವುದು ಸಂತೋಷ. ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಈ ಕಾರ್ಯಾಗಾರದಲ್ಲಿ ಭಾಗವಹಿಸುವುದಕ್ಕೆ ಸಂತೋಷವಾಗುತ್ತಿದೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಂ, ವನ್ನಕಂ, ಸತ್ ಶ್ರೀ ಅಕಾಲ್, ಜೋಹಾರ್. It's an honor and privilege for me to be part of this Radio Kisan Divas, and starting with something like AI in agriculture and agri-starts. And I am very thankful to Akashvani as well as Prasar Bharati for giving us an opportunity to prepare these Hindi part, special Hindi lessons of Rajbhasha Bharati and others. Central Institute of Indian Languages works for the promotion and development of Indian languages. So the idea is to create a knowledge base of languages, and once this knowledge base is created, that should be relevant to the society. So whatever we work, even in our Mimamsa philosophy, that knowledge with action. And I am very happy that this knowledge base what we created, we collaborated with Prasar Bharati and Akashvani to create these lessons. And I hope and I thank Prasar Bharati for providing us with the insight so that we can prepare whatever the knowledge base we have to translate it into the lessons of Hindi and Kannada. Though I understand a little bit of Kannada, but I won't be able to speak in this. So that's how one of the objectives of Central Institute of Indian Languages has been to create knowledge base and then transfer it to the society. That is the best good for. Even NEP all the time argues for that socially relevant systems should be created by those institutions which are established for the promotion and development of Indian language. One more thing that I would like to say, that the word there is an artificial intelligence. Just 10 years or 15 years back, there was nothing called artificial intelligence. Well, artificial intelligence was there, but the way the artificial intelligence will now impact our lives in our future, we need to see that how do we embrace this artificial intelligence. There could be a question sometimes that what happens to HI, human intelligence versus the artificial intelligence. And that's the challenge that we all are going to face with the new generations that will come. So anyway, I am very happy to be part of this Hindi lesson that has been prepared, and I congratulate Prasar Bharati, others, even from Akashvani, Mysuru, for providing us an opportunity to give you a knowledge base with action. Thank you. Namaskara.
ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವಿಶೇಷ ಅಧಿಕಾರಿ ಡಾಕ್ಟರ್ ಕೆಎಂ ಹರಿಣಿಕುಮಾರ್ ಅವರು ತಮ್ಮ ಆಶಯ ಭಾಷಣದಲ್ಲಿ, ನಾನು ಇಸ್ರೇಲಲ್ಲಿದ್ದಾಗ ನಮಗೆ ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಮಾಡ್ತಾಯಿದ್ದೆ. ಅಲ್ಲಿ ಎಂಬಸಿಯಿಂದ ಅಂಬಾಸಿಡರ್ ಬಂದರು. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಅಂದರು. ಅವಾಗ ಹೇಳಿದೆ ನಾನು, ನೀವು ನನಗೇನು ನಾಲೆಜ್ ಕೊಟ್ಟರೋ ಈ ನಾಲೆಜ್ ನನ್ನ ವಿದ್ಯಾರ್ಥಿಗಳು ಕೊಡ್ತೇನೆ, ನನ್ನ ವಿದ್ಯಾರ್ಥಿಗಳು ಅದನ್ನು ಮುಂದಕ್ಕೆ ಹಂಚ್ತಾರೆ. ಆ ರೀತಿ ಇವತ್ತು ಅನೇಕ ವಿಚಾರಗಳನ್ನ ನಾನು ಏನು ಹಂಚ್ಕೊಂಡಿದ್ದೀನಿ ಅದು ಇವತ್ತು ಪ್ರಚಲಿತವಾಗಿ ಇಡೀ ಪ್ರಪಂಚದಲ್ಲಿ ಹಂಚ್ತಾ ಇದ್ದಾರೆ. ಯಾಕೆ ನನ್ನ ವಿದ್ಯಾರ್ಥಿಗಳು ಕೇವಲ ಇಂಡಿಯಾಕ್ಕೆ ಸೀಮಿತ ಆಗಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಇದ್ದಾರೆ ನನ್ನ ವಿದ್ಯಾರ್ಥಿಗಳು. ಹಾಗಾಗಿ ನಾನು ಪಡೆದ ಜ್ಞಾನವನ್ನು ಬೇರೆಯವ್ರಿಗೆ ಹಂಚಿದ್ದೀನಿ. ಇದನ್ನು ಹೇಳಿದಾಗ ಆ ಇಸ್ರೇಲ್ ಎಂಬಸಿ ಎದ್ದು ಬಂದು ಭಾಳ ಖುಷಿಪಟ್ಟರು. ಹಾಗಾಗಿ ಅಲ್ಲಿ ನಾವು ಕೊಟ್ಟಂಥ 2050ಕ್ಕೆ ಆಹಾರ ಭದ್ರತೆ ಇಡೀ ಪ್ರಪಂಚಕ್ಕೆ ನಾನು ಆವತ್ತಿನ ದಿವಸ ನಾವು ಇಡೀ 24 ರಾಷ್ಟ್ರಗಳಿಂದ ಭಾಗವಹಿಸಿದ್ವಿ ಇಡೀ ಪ್ರಪಂಚದ. ಅದು ಅನ್ನು ಭಾಳ ಖುಷಿಪಟ್ಟರು ಅವರು. ಅಲ್ಲಿ ಬಂದು ನನಗೆ ಅದಕ್ಕೆಲ್ಲ ಹೇಳ್ತಾಯಿದ್ರು, ನಾವು ಭಾಳಷ್ಟು ಕಲಿತು ನಿಮ್ಮ ಈ ಒಂದು ಭಾಷಣದಿಂದ ಭಾಳಷ್ಟು ಕಲಿತೆ ಅಂತೇಳಿ. ಹಾಗಾಗಿ ನಾವು ಭಾರತೀಯರೇನು ಕಡಿಮೆ ಇಲ್ಲ ಅಂತ ನನಗನ್ಸುತ್ತೆ. ಆದರೆ ನಾವು ಬೆಳೆಸಿದಂಥ ಈ ಭೂಮಿ ಆ್ಯಕ್ಚುಲಿ ನನ್ನ ಒಂದು ವೈಯಕ್ತಿಕವಾಗಿ ಹೇಳೋದಾದರೆ ಸ್ವರ್ಗದ ಭೂಮಿ. ನಮ್ಮ ಭಾರತೀಯ ಭೂಮಿ ಸ್ವರ್ಗದ ಭೂಮಿ. ಆದರೆ ನಾವು ಅದನ್ನು ನರಕ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ಅಮೇರಿಕಾ ಇರ್ಬೋದು, ಕೆನಡಾ ಇರ್ಬೋದು, ಈವನ್ ಜಪಾನ್ ಇರ್ಬೋದು, ಎಲ್ಲ ಭೂಮಿಗಳು ನರಕ ಭೂಮಿ. ಅಲ್ಲಿ ಪ್ರಕೃತಿಯ ವೈಪರೀತ್ಯ ಹೇಗಿರುತ್ತೆ ಅಂದರೆ ನಾಳೆ ಬೆಳಗ್ಗೆ ಭೂಕಂಪ ಆಗ್ಬೋದು, ಅಥವಾ ವೆರಿ ಕೋಲ್ಡ್ ಅಂದರೆ -20 ಹೊಂಟೋಗ್ಬೋದು. ಈ ರೀತಿಯ ಒಂದು ಪ್ರಕೃತಿ ವಿಕೋಪ ಇದ್ದರೂ ಆ ದೇಶದ ಜನ ನರಕದ ಭೂಮಿಯನ್ನು ಸ್ವರ್ಗ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಚಿಂತನೆಗಳು ನಡೀತಾ ಇದೆ. ಈಗ ನಾವು ನಮ್ಮ ದೇಶನ ಹೇಗೆ ಸ್ವರ್ಗದ ಭೂಮಿನ ಅಟ್ಲೀಸ್ಟ್ ಸ್ವರ್ಗವಾಗಿ ಬದುಕಿ ಉಳಿಯೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಂದು ಈ ಮಹತ್ವದ ದಿನ ಹೇಳೋದು ತಪ್ಪಾಗಲಾರ್ದು. ರೇಡಿಯೋ ಕಿಸಾನ್ ಅಂದರೆ ರೈತರಿಗೋಸ್ಕರ ತನ್ನದೇ ಒಂದು ದಿನವನ್ನು ಇದಕ್ಕೋಸ್ಕರ ಡೆಡಿಕೇಟ್ ಮಾಡಿರೋದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಮೂಲತಃ ನಾನು ರೈತರ ಮಗ, ರೈತ ಮತ್ತು ರೈತ ವಿಜ್ಞಾನಿ. ಸೊ ನನಗೆ ಆ ಒಂದು ನಿಟ್ಟಿನಲ್ಲಿ ಹೇಳೋದಾದರೆ ಈ ಸಂದರ್ಭದಲ್ಲಿ ಅಗ್ರಿ ಸ್ಟಾರ್ಟಪ್ ಮತ್ತು ಕೃಷಿಯಲ್ಲಿ ಕೃತಿಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಹೇಳ್ತೀನಿ, ಅದ್ರ ಬಗ್ಗೆ ಅವಕಾಶ ಕೊಟ್ಟಿರೋದು ನನಗೆ ಭಾಳ ಅತಿ ಹೆಚ್ಚು ಸಂತೋಷ ಉಂಟು ಮಾಡುತ್ತೆ ಮತ್ತು ಗೌರವದ ವಿಷಯ ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ತಂತ್ರಜ್ಞಾನ ಕುರಿತು ಚರ್ಚೆ ಅಲ್ಲ. ಇವತ್ತು ನಾವೇನು ಮಾತಾಡ್ತೀವಿ, ಇವತ್ತು ಮುಂದೆ ಮಾತಾಡೋ ನನ್ನ ವಿಜ್ಞಾನಿ ಮಿತ್ರರಿರ್ಬೋದು, ಇದು ಕೃಷಿಯ ಭವಿಷ್ಯ, ರೈತರ ಬದುಕು, ದೇಶದ ಆಹಾರ ಭದ್ರತೆಯ ಒಂದು ಚರ್ಚೆ. ನಾವೇನೇನು ನಿಮ್ಗೆ ಹೇಳ್ತಾ ಇದ್ದೀವಿ ಇವತ್ತು ಮಾತಾಡಬೇಕು ಅಂತ ಇಲ್ಲಿದ್ದೀರಿ, ತಾವೆಲ್ಲ ಸೇರಿದ್ದೀರಾ. ಕೇವಲ ಒಂದು ಟೆಕ್ನಾಲಜಿ ಅಂತ ನಾನು ಹೇಳ್ತಾ ಇಲ್ಲ, ಇದು ಭಾಳಷ್ಟು ಇದೆ. ಇದರಲ್ಲಿ ಕೃಷಿಯ ಭವಿಷ್ಯ ಇದೆ, ರೈತರ ಬದುಕಿದೆ, ದೇಶದ ಆಹಾರ ಭದ್ರತೆ ಭಾಳ ಮುಖ್ಯ. ಅಂದರೆ ಫುಡ್ ಸೆಕ್ಯೂರಿಟಿ ಆಫ್ ದಿ ಕಂಟ್ರಿ ಭಾಳ ಮುಖ್ಯ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಮೊದಲನೇದಾಗಿ ಹೇಳೋದಾದರೆ ನಮ್ಮ ಭಾರತ ಕೃಷಿ ಕ್ಷೇತ್ರವು ದೇಶದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯ ಅಡಿಪಾಯ ಆಗಿದೆ. ಗ್ರಾಮೀಣ ಬದುಕು, ಈ ಕೃಷಿಯಿಂದನೇ ಗ್ರಾಮೀಣ ಬದುಕು, ಆಹಾರ ಭದ್ರತೆ, ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸುವಂಥದ್ದು ಕೃಷಿಯನ್ನು ನಂಬಿದಂಥ ಕೈಗಾರಿಕೆಗಳು ಬೆಳವಣಿಗೆ. ಇವತ್ತು ಎಲ್ಲ ಕೈಗಾರಿಕೆಗಳಿಗೆ ಮೂಲ ವಸ್ತು ಎಲ್ಲಿಂದ ಬರುತ್ತೆ ಅಂದರೆ ಕೃಷಿನಿಂದ ಬರಬೇಕಾಗ್ತದೆ. ಪ್ರಸ್ತುತ ಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರವು 46% ಜನಸಂಖ್ಯೆಗೆ ನೇರ ಮತ್ತು ಪರೋಕ್ಷವಾಗಿ ಉದ್ಯೋಗ ಒದಗಿಸುತ್ತಿದ್ದು, ಒಟ್ಟು ದೇಶೀಯ ಉತ್ಪನ್ನಕ್ಕೆ 18% GDP ಕೊಡುಗೆಯನ್ನು ನೀಡುತ್ತಿದೆ. ಮೈಸೂರು ಆಕಾಶವಾಣಿ ಕೇಂದ್ರದ ಸಹಾಯಕ ಅಭಿಯಂತರರು ಹಾಗೂ ತಾಂತ್ರಿಕ ವಿಭಾಗದ ಮುಖ್ಯಸ್ಥರಾದ ಪಿ ಆನಂದನ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. ನಾನು ಆ್ಯಕ್ಚುಲಿ ಜಾಸ್ತಿ ಈ ಥರ ಪ್ರಭಾಷಣ ಮಾಡಿ ಪರಿಚಯ ಇಲ್ಲ ನನಗೆ. ಆದರೂ ಒಂದು ರೈತರು ಬಂದಿದ್ದಾರಲ್ಲ ಅಂತ ಯಾಕಂದರೆ ನನಗೂ ರೈತರಂದ್ರೆ ತುಂಬ ಇಷ್ಟ. ನನ್ನ ಮಗಳು ಓದುವಾಗ ಅವಳು ಪ್ರಾಜೆಕ್ಟ್ ತೊಗೊಂಡಿದ್ರು ಕಂಪ್ಯೂಟ್ರಲ್ಲಿ. ಅದರಲ್ಲಿ ತಗೊಂಡಿದ್ದು ವಿಷಯ ಏನಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ. ಆಗ ನಿಮಗೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಒಂದು ಸ್ವಲ್ಪ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಯಾಕೆ ಬಂದಿದೆ ಅಂದರೆ, ಮೇನಾಗಿ ನಮ್ಮದು ಈಗ ರೈತರ ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಕೆಲಸಗಾರ ಸಿಗ್ತಾಯಿಲ್ಲ, ಎಲ್ಲಿ ಜಾಸ್ತಿ ಕೆಲಸಗಾರ ಸಿಗ್ತಾಯಿಲ್ಲ. ಬಟ್ ಅಲ್ಲಿ ನಷ್ಟ ಬರ್ತಾಯಿದೆ. ಅದೆಲ್ಲ ಕಮ್ಮಿ ಮಾಡಲಿಕ್ಕೆ ಮೇನಾಗಿ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೋದು. ಎಕ್ಸಾಂಪಲ್ ಅಂದರೆ ಕೆಲಸಗಾರ ಸಿಗ್ತಾಯಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಅಂದರೆ ಒಂದು ಕೋಳಿ ಫಾರ್ಮ್ ತಗೊಳ್ಳೋಣ. ಅದರಲ್ಲಿ ವಾಟ್ರ್ ಹಾಕಬೇಕು ಕರೆಕ್ಟ್ ಟೈಮಿನ, ಕೋಳಿಗೆ ಏನೋ ರೋಗ ಬರ್ತಾಯಿದೆ ಅದು ನೋಡಬೇಕು. ಎಲ್ಲದಕ್ಕೂ ಒಂದೊಂದು ಜನರನ್ನ ಇಡಬೇಕು. ಅದು ಬದಲು ನಾವು ಒಂದೊಂದು ಸೆನ್ಸರ್ ಇಟ್ಬಿಟ್ರೆ, ಒಂದೊಂದಕ್ಕೂ ಒಂದೊಂದು ಸೆನ್ಸರ್. ಈಗ ನೀರು ಕಮ್ಮಿ ಆಗಿದೆ, ಅದಕ್ಕೊಂದು ಸೆನ್ಸರು. ಅದು ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆಯಾ, ಅದಕ್ಕೊಂದು ಸೆನ್ಸರು. ಇದರೆಲ್ಲ ಸೇರಿಸಿ ಒಂದು ಕಂಪ್ಯೂಟರ್ ಕಲೆಕ್ಟ್ ಮಾಡಿಬಿಟ್ಟು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದು ಆಪ್ ರೆಡಿ ಮಾಡಿ ನಿಮ್ಮ ಮೊಬೈಲಿಗೆ ಬಂದುಬಿಟ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಇನ್ಫಾರ್ಮೇಷನ್ ಬರುತ್ತೆ. ಅಲ್ಲಿ ನೀರಿಲ್ಲ, ಸೊ ಪಂಪೌಂಡ್ ಮಾಡಬೇಕು, ಅದನ್ನು ಪ್ರೋಗ್ರಾಮ್ ಮಾಡಿ ಇಡ್ಬೋದು ಈಸಿಯಾಗಿ. ಆ ಥರ ಒಂದೊಂದು ಪ್ರೋಗ್ರಾಮ್ಸ್ ಮಾಡಿ ಇಟ್ಕೊಂಡು ಜನರಿಗೆ ಹೆಲ್ಪ್ ಆಗೋ ಥರ
ಒಂದು ವಿಷಯ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದು ವೆರಿ ಕೋಳಿ ಫಾರ್ಮ್ ಅಲ್ಲ, ಈವನ್ ಕಾಫಿ, ರೈಸ್, ಎನಿಥಿಂಗ್ ಎಲ್ಲದಕ್ಕೂ ನಾವು ಈ ಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಜನರನ್ನ ಹೆಲ್ಪ್ ಮಾಡ್ಬೋದು, ರೈತರನ್ನ ಹೆಲ್ಪ್ ಮಾಡ್ಬೋದು. ಆಗ ಜನ ಕಡಿಮೆ ಸಾಕಾಗುತ್ತೆ, ಬಟ್ ನಿಮಗೆ ಲಾಸ್ ಕಡಿಮೆ ಆಗುತ್ತೆ. ನಾಟ್ ಓನ್ಲಿ ದಟ್, ಮುಂಚೆ ಅಂದರೆ ನಾವು ಆಕಾಶವಾಣಿಯಲ್ಲಿ ಇನ್ಫಾರ್ಮೇಷನ್ ಮಾಡ್ತಾಯಿತ್ತು ಕ್ಲೈಮೇಟ್ ಚೇಂಜಿಗೆ ಇಲ್ಲಾದರೆ ಕ್ಲೈಮೇಟ್ ಬಗ್ಗೆ ಎಲ್ಲ ವಿಷಯ ನೀವು ಇನ್ಫಾರ್ಮ್ ಮಾಡ್ತಾಯಿತ್ತು. ಈಗ ಅದನ್ನು ಬೇಕಿಲ್ಲ, ಆಟೋಮೆಟಿಕ್ಕಾಗಿ ನಿಮಗೆ ಈ ಆ್ಯಪ್ ಇದ್ದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದರೆ ಈ ಟೈಮಲ್ಲಿ ಮಳೆ ಬರಲಿಕ್ಕೆ ಚಾನ್ಸ್ ಇದೆ, ನೀವು ಭತ್ತ ಕೊಯ್ಯಬಾರ್ದು, ಇಲ್ಲಾಂದರೆ ನೀವು ಗೊಬ್ಬರ ಹಾಕ್ಬೋದು. ಅದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾಯಿದ್ದು. ನಮ್ಮ ಆಕಾಶವಾಣಿ ರೈತರ ಜೊತೆ ಭಾರಿ ಬಾಂಧವ್ಯ ಬಿಟ್ಟಿದ್ದು. ಇನ್ನೂ ಅದೇ ಥರ ಮುಂದೆ ಬರಲಿ ಹೆಸರು ಹೇಳ್ಕೊಂಡು ನನ್ನ ಭಾಷಣ ಮುಗಿಸ್ತೀನಿ. ಥ್ಯಾಂಕ್ ಯು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಮೈಸೂರು ಆಕಾಶವಾಣಿ ಕೇಂದ್ರದ ಸಹಾಯಕ ನಿರ್ದೇಶಕರು ಹಾಗೂ ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುನಾಥ್ ಎನ್ ಬೇದ್ರೆ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಕೃಷಿಗೆ ರೇಡಿಯೋ ಕೊಟ್ಟ ಪ್ರಾಮುಖ್ಯತೆ ನಾವು ಯಾರಿಗೂ ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಅದರ ಭಾಗವಾಗಿ ಇವತ್ತು ನಾವು ರೇಡಿಯೋ ಕಿಸಾನ್ ದಿವಸದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದು ಒಂದು. ಎರಡನೇದು, ಹಿಂದಿ ಪಾಠಗಳು ತುಂಬ ರಿಪೀಟ್ ಆಗ್ತಾ ಇತ್ತು ಅಂಥೇಳಿ ನಮ್ಮ ಅನೇಕ ಕೇಳುಗರು ಹೇಳಿದಾಗ ಕೇಶವಮೂರ್ತಿಗಳು ಒಂದು ಇನಿಷಿಯೇಟಿವ್ ತಗೊಂಡ್ರು. ಹೇಗೂ ಹೋಗ್ತಾ ಇದ್ದೀವಿ CIILಗೆ, ಅವರಿಗೊಂದು ಮಾತು ಕೇಳೋಣ ಅಂತ ಅದ್ಭುತವಾದ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ. ಇನ್ನೇನು ಹತ್ತಿರದಲ್ಲೇ ಇದು ಇಂಪ್ಲಿಮೆಂಟ್ ಆಗುತ್ತೆ. ರೇಡಿಯೋದಲ್ಲಿ ಪ್ರತಿ ವಾರ 2 ಬಾರಿ ಪ್ರಸಾರ ಆಗುತ್ತೆ, ನೀವು ಕೇಳಬಹುದು. ಒಂದು ಹೊಸ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವೆರಡರ ಜೊತೆಗೆ ಕೇಶವಮೂರ್ತಿಗಳು ಅನೇಕ ಸರಣಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಥೀಮ್ ಇಟ್ಕೊಂಡು ಶುರು ಮಾಡಿದ್ದಾರೆ. ಅದರಲ್ಲೆಲ್ಲ ಸ್ಟಾರ್ಟಪ್ಸ್ ಇದ್ದಾವೆ, ಸೋಲಾರ್ ಬಗ್ಗೆ ಇದೆ, ಆಮೇಲೆ ರೈತರಿಗೆ ಬೇಕಾಗ್ತಕ್ಕಂಥ ಆ ಕ್ಷಣದ ಅಗತ್ಯಗಳನ್ನು ನಮ್ಮ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸರಣಿಯಾಗಿ ಬಿತ್ತರಿಸ್ತಾನೆ ಬಂದಿದ್ದಾರೆ. ಮೀನುಗಾರಿಕೆ ಬಗ್ಗೆನೂ ನಾವು ಪ್ರಾತ್ಯಕ್ಷಿಕೆಗಳನ್ನು ನೋಡಲಿಕ್ಕೆ ಹೋದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ರು. ಅದ್ಭುತವಾದ ಹೊಸ ರೀತಿಯ ಇನ್ಫಾರ್ಮೇಷನ್ ಇದನ್ನೆಲ್ಲ ಕ್ರೋಢೀಕರಿಸಿ ರೈತರಿಗೆ ತಲುಪಿಸ್ತಾ ಇರಬೇಕಾದ್ರೆ ಈಗ ಪ್ರಸ್ತುತ ಥೀಮ್ ಆಗಿರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದನ್ನು ಹಿಡ್ಕೊಂಬಂದು ಎಲ್ಲದಕ್ಕೂ ಕಟ್ ಹಾಕ್ತಾ ಇದ್ದಾರೆ. ಎಲ್ಲ ಫೀಲ್ಡಲ್ಲೂ ಇದೆ, ಅದು ಒಂದು ಕಡೆ ಅಲ್ಲ. ಅದೊಂಥರ ಕುದುರೆ ಇದ್ದ ಹಾಗೆ. ನಮ್ಮ ದೇಶದಲ್ಲಿ ಕುದುರೆಯನ್ನು ಬಹಳಷ್ಟು ಜನ ಕೃಷಿಗೆ ಬಳಸ್ತಾ ಇಲ್ಲ. ಬೇರೆ ದೇಶಗಳಲ್ಲಿ ಕುದುರೆಯನ್ನು ಬಳಸ್ತಾರೆ, ನಾವು ಟ್ರಾನ್ಸ್ಪೋರ್ಟೇಷನಿಗೆ ಬಳಸ್ತೀವಿ. ಬಟ್ ನಾವು ಒಂದು ಕುದುರೆಯನ್ನು ಏನಕ್ಕೆ ಬಳಸ್ತೀವಿ ಅಂತ ನಿಮಗೆ ಅಕಸ್ಮಾತ್ ಕೊಟ್ಟರೆ ಏನಕ್ಕೆ ಬಳಸ್ತೀವಿ ಅಷ್ಟೇ. ಸಾಗಾಟಕ್ಕೆ ಬಳಸ್ತೀವಿ, ಹುಲ್ಲು ಉರುಳಿ ಹಾಕೋದಕ್ಕೆ ಅದೊಂದು ಜನ ಅವ್ರು ಬಳಸ್ತಾರೆ, ಏನೇನೋ ಬಳಸ್ತೀವಿ. ಕೊನೆಗೆ ವರನನ್ನು ಕರ್ಕೊಂಡು ಹೋಗಲಿಕ್ಕೆ ಮದುವೆ ಮೆರವಣಿಗೆಯಲ್ಲಿ ಬಳಸ್ತೀವಿ. ಬುದ್ಧಿವಂತ ಆದವನು ಅದನ್ನು ಚೆನ್ನಾಗಿ ಸಾಕಿ ಒಂದು ಒಳ್ಳೆಯ ತಳಿಯ ಕುದುರೆ ಆದರೆ ರೇಸಿಗೆ ಬಳಸ್ತಾನೆ. ಆ ಜಾಕಿಗೆ ಮಾತ್ರ ಗೊತ್ತಿರುತ್ತೆ ಇನ್ನು ಹೆಂಗೆ ಬಳಸಬೇಕು ಅಂತ. ಉಳಿದದ್ದೆಲ್ಲ ಕುದುರೆಗಳಷ್ಟೇ. ಅದನ್ನು ಏನು ಮಾಡಬೇಕು ಅಂದರೆ ನಮ್ಮ ಭೂಮಿ ಇದೆ, ನಮ್ಮ ಕುದುರೆ ಇದೆ, ಅದಕ್ಕೆ ಹುಲ್ಲು ಉರುಳಿ ಹಾಕಿದಾಗ ಏನೋ ಒಂದು ಕೊಡುತ್ತೆ. ಅಥವಾ ವರನಿಗೆ ಇದು ಮಾಡ್ದಂಗೆ ಭಾಳ ಚೆನ್ನಾಗಿ ಬೆಳೆದಿದ್ದೀವಿ ಅಂತೇಳಿ ಎಲ್ರಿಗೂ ಕರ್ಕೊಂಬಂದು ಕ್ಷೇತ್ರೋತ್ಸವ ಎಲ್ಲ ಮಾಡಿ ಊಟ ಮಾಡಿ ಹೋಗ್ತಾರೆ. ನಿಜವಾಗಿಯೂ ನಿಮಗೆ ದುಡ್ಡು ಬೇಕು, ಹೊರಗಡೆ ಕಾಂಪೀಟ್ ಮಾಡಬೇಕು ಅಂದರೆ ಒಬ್ಬರಾದ್ರೂ ಒಂದು ಸರ್ತಿ ಹೊರದೇಶಕ್ಕೆ ಹೋಗಿ ಬನ್ನಿ, ಗೊತ್ತಾಗುತ್ತೆ ಅವ್ರನ್ನ ಹೇಗೆ ನಾವು ಮೀರಿಸ್ಬೋದು ಅಂತ. ನಮ್ಮೆಲ್ಲ ರೈತರಲ್ಲೂ ಆ ಪೊಟೆನ್ಷಿಯಲ್ ಇದೆ, ಹೆದರ್ಕೊಂಡಿದ್ದಾರೆ. ಅಲ್ಲ ರೀ, ನಮ್ಮ ಬಸ್ಸಿಗೆ 1 ಕಿಲೋಮೀಟ್ರಿಗೆ 1 ರೂಪಾಯಿ ತಾನೆ. ಅದೇ ರೇಟಲ್ಲಿ 4,000 ಕಿಲೋಮೀಟ್ರ್ ದೂರದ ದೇಶಕ್ಕೆ ಹೋದರೆ 4,000 ರೂಪಾಯಿ, 5,000 ರೂಪಾಯಿ ಫ್ಲೈಟ್ ಚಾರ್ಜ್ ಬಿಟ್ಟರೆ ನಿಮಗೆ ಹೆಚ್ಚೇನು ಖರ್ಚು ಬರಲ್ಲ. ನಾವು ಮಲೇಷ್ಯಾದಿಂದ ಪಾಮು ಆಯಿಲ್ಲು ಅದು ಇದು ಅಂತೆಲ್ಲ ತರಿಸ್ಕೋತೀವಿ. ಯಾತಕ್ಕೆ ಬೇಕು? ಅದಕ್ಕಿಂತ ಚೆನ್ನಾಗಿ ನಾವೇ ಬೆಳಿಬೋದು. ಅದ್ಭುತವಾದ ತಳಿ ನಮ್ಮಲ್ಲಿ ಸಿಗುತ್ತೆ, ಆದರೆ ನೋಡಿಲ್ಲ ನಾವು. ಅದು ಹೆಂಗೆ ಬೆಳೆಸ್ತಾರೆ ಗೊತ್ತಿಲ್ಲ. ಇದನ್ನೆಲ್ಲ ಒಂದು ಕಡೆ ಕ್ರೋಢೀಕರಣ ಮಾಡಿ ನಿಮ್ಮ ಕೈಯಲ್ಲಿ ಇರುವ ಎಲ್ಲರ ಹತ್ರ ಮೊಬೈಲ್ ಇದೆ ಇವತ್ತು. ನಿಮಗೆ ಹೆಂಗೆ ಬೇಕೋ ಹಂಗೆ ಬಳಸ್ಲಿಕ್ಕಿರ್ತಕ್ಕಂಥ ಆ ಮೊಬೈಲಲ್ಲೇ ಡಾಟಾ ಕೊಡ್ತಾ ಇದ್ದಾರೆ. ಅದನ್ನ ಇನ್ನೂ ಒಂದು ಚೌಕಟ್ಟಿದೆ. ಈಗ ಅದಕ್ಕೆ ಸರಣಿಯನ್ನು ಮಾಡ್ತಾ ಇದ್ದಾರೆ ಕೇಶವಮೂರ್ತಿಗಳು. ಸೊ ಆ ಒಂದು ಮಾಹಿತಿ ನಿಮಗೆ ಕೊಡಲಿಕ್ಕಾಗಿ ಒಂದು ಪರಿಚಯಾತ್ಮಕ ಕಾರ್ಯಕ್ರಮ ಇವತ್ತು. ಈ 2 ಉದ್ದೇಶಗಳಿದ್ದು ನಮ್ಮ ಈ ಆಕಾಶವಾಣಿಯ ಕಾರ್ಯಕ್ರಮದ ಆಯೋಜನೆ ಹಿಂದೆ. ಒಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಶುರು ಮಾಡೋಣ, ಆಮೇಲೆ ಗೊತ್ತಾಗುತ್ತೆ. ಗುದ್ಲಿ ಇದೆ ಅಂದರೆ ಇದೆ, ಏನಕ್ಕೆ ಬಳಸ್ಬೋದು? ಅದು ಗುದ್ಲಿ ಇದೆ, ಅದು ಏನಕ್ಕಾದ್ರೂ ಬಳಸ್ಬೋದು. ಚರಂಡಿ ಕ್ಲೀನ್ ಮಾಡೋಕ್ಕೂ ಬಳಸ್ಬಹುದು, ಗದ್ದೆಗೂ ಬಳಸ್ಬೋದು, ಇನ್ನು ಕಟ್ಟಡಕ್ಕೂ ಬಳಸ್ಬೋದು. ಏನೋ ಮಾಡ್ತೀವಿ, ಗುದ್ಲಿ ಬೇಕು. ಸೊ AI ಅನ್ನೋದು ಒಂದು ಗುದ್ಲಿ. ಏನಕ್ಕೆ? ಅದು ಏನಕ್ಕಾದ್ರೂ ಬಳಸ್ಕೊಳ್ಳಿ.
ಆ ಥರದೊಂದು ಆರಂಭ ಇವತ್ತು ಆಗಿದೆ. ಅದಕ್ಕಾಗಿ ನೀವೆಲ್ಲ ಬಂದಿದ್ದೀರಿ. ಏನೋ ಸಿಗುತ್ತೆ ಅಂತಲ್ಲ, ಇಲ್ಲಿ ಸ್ವಲ್ಪ ಸಿಗುತ್ತೆ. ಇನ್ನು ನಮ್ಮ ಸರಣಿ ಕಾರ್ಯಕ್ರಮ ಶುರುವಾದಾಗ ಹೆಚ್ಚು ಸಿಗುತ್ತೆ. ಇನ್ನೂ ಅದರ ಆಚೆಗೆ ಅದನ್ನು ನೀವು ಬಳಸಲಿಕ್ಕೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸ್ನೇಹಿತರು ಅಥವಾ ಅಳಿಯಂದರು ಅವರು ಇವರೆಲ್ಲ ಸೀನಿಯರ್ಸ್ ಇದ್ದೀರಿ, ಅವ್ರ ಜೊತೆಗೆ ಒಂದು ಸರಿ ಚರ್ಚೆ ಮಾಡಿ ಹೋಗಿ ಬರೋಣ ಬರ್ರಿ ಒಂದು ರೌಂಡು ಅಂತ ಕುತ್ಕೊಳ್ಳಿ. ನಿಮ್ಮ ಯೋಚನೆ ಚೇಂಜ್ ಆದರೆ ನಿಮ್ಮ ಇನ್ಕಮ್ ಡಬಲ್ ಆಗುತ್ತೆ. ಯೋಚನೆ ಚೇಂಜ್ ಆಗಿಲ್ಲ ಅಂದರೆ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಿಮ್ಮನ್ನು ಏನೂ ಮಾಡಲ್ಲ. ಆಕಾಶವಾಣಿ ಹೇಳುತ್ತೆ, ಹೀಗೆ ಮಾಡಿ ಅಂತ ಹೇಳಲ್ಲ, ಹೇಳುತ್ತೆ. ನೀವು ಬೇಕಾದ್ದನ್ನು ತಗೊಳ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಹೇಳ್ತಾ ಇದರ ಪ್ರಯೋಜನ ಪಡ್ಕೊಳ್ಳಿ. ಹಾಗೆ ನಮ್ಮ ಹಿಂದಿ ಪಾಠಗಳು ಆರಂಭ ಆಗ್ತಾ ಇದ್ದಾವೆ. ಸೆಂಟ್ರಲ್ ಇನ್ಸ್ಟಿಟ್ಯೂಟಿನ ಮುಖ್ಯಸ್ಥರು ಹಾಗೆ ಅವರ ಸಿಬ್ಬಂದಿ ನಮಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಒಂದು ಧನ್ಯವಾದ ಹೇಳ್ತಾ, ನಮ್ಮ ಇಡೀ ಆಕಾಶವಾಣಿ ಸಿಬ್ಬಂದಿ ವರ್ಗ ನಿಮ್ಮ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸ್ತೀವಿ, ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪ್ತೀವಿ ಅಂತ ಹೇಳ್ತಾ ಕೇಶವಮೂರ್ತಿಯವರಿಗೆ ಇದನ್ನು ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿದ್ದಕ್ಕೆ ಅಭಿನಂದನೆ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಉದ್ಘಾಟನಾ ಸಮಾರಂಭದ ನಂತರ ತಜ್ಞರ ವಿಷಯ ಮಂಡನೆ ಆರಂಭವಾಯಿತು. ತೋಟಗಾರಿಕಾ ಬೆಳೆಗಳ ಉತ್ಪಾದನೆಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆಯನ್ನು ಕುರಿತ ವಿಷಯವನ್ನು ಮೊದಲಿಗೆ ಮಂಡಿಸಿದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ರಾಮೇಗೌಡ ಅವರು. ಇವತ್ತು ನನಗೆ ಕೊಟ್ಟಂಥ ವಿಷಯ ಏನಪ್ಪ ಅಂದರೆ, ನಮ್ಮ ತೋಟಗಾರಿಕಾ ಉತ್ಪಾದನೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಪಾತ್ರ ಅಂತೇಳಿ ಭಾಳ ದೊಡ್ಡದಾದಂಥ ವಿಷಯ ಇದು. ಈಗಾಗಲೇ ನಾವು ಬಳಕೆಗೂ ಭಾಳಷ್ಟು ವಿಷಯಗಳನ್ನು ತಂದುಬಿಟ್ಟಿದ್ದೀವಿ. ನಾನು ಎಲ್ಲನೂ ಹೇಳೋಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಹೇಳೋದಕ್ಕೆ ಹೋದರೆ ಭಾಳಷ್ಟು ಕ್ಲಿಪ್ತವಾಗಿದೆ. ಇದನ್ನು ನಾನು ಒಂದು ನಮ್ಮ ಸಾಂಪ್ರದಾಯಿಕ ಬೆಳೆ ಆದಂಥ ಮೈಸೂರಿನ ಹೀರನಗೆರೆ ಬದನೆಯ ಉದಾಹರಣೆ ತೊಗೊಂಡಿದ್ದೀನಿ. ಇದರಲ್ಲಿ ನಾವೇನೂ ಮಾಡಿಲ್ಲ ಇನ್ನೂ. ಈ ಕೃತಕ ಬುದ್ಧಿಮತ್ತೆಯನ್ನು ಎಲ್ಲೂ ಇರಲಿಲ್ಲ. ಇದೇನು ಡಾಟಾ ಹೇಳಿದ್ನಲ್ಲ, ಇವನ್ನೆಲ್ಲ ಆ ಕೃತಕ ಬುದ್ಧಿಮತ್ತೆ ಬಳಸ್ಕೋತಾ ಇದೆ. ಆ ಎಂಡ್ ಯೂಸ್ ಅದಕ್ಕೆ ಬೇಕಾಗುವಂಥ ಪೂರಕ ಮಾಹಿತಿಯನ್ನು, ಅವಶ್ಯಕ ಮಾಹಿತಿಯನ್ನು ನಾವು ತಯಾರಿಸುವಂಥ ಕೆಲಸವನ್ನು ನಾನು ಮಾಡ್ಕೋತಾ ಬಂದಿದ್ದೀನಿ. ಅದ್ರ ಜೊತೆಗೆ ನಾನು ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಕಾಯಿಕೊರೆಯೋ ಹುಳ, ಗಂಡು ಮಕ್ಕಳಿಗೆಲ್ಲ ಇದು ಗೊತ್ತಿರೋದಿಲ್ಲ, ಭಾಳಷ್ಟಲ್ಲಿ ಹೊಲಕ್ಕೆ ಹೋಗಿದ್ದವ್ರಿಗಷ್ಟೇ ಗೊತ್ತಿರ್ತದೆ. ಸುಳಿ ಬಾಡ್ಕೊಂಡಿರುತ್ತೆ, ನೀವು ಹೋದ್ರಿ ಅಂತವೇನು ಬಾಡ್ಕೊಂಡಿರೋದಿಲ್ಲ, ಆ ಹುಳ ತಿಂದಿರೋದಕ್ಕೆ ಬಾಡೋಗಿರುತ್ತೆ. ಹೆಣ್ಮಕ್ಳಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಯಾಕೆಂದರೆ ಅವ್ರು ಬದನೆಕಾಯಿ ಕೊಯ್ಬೇಕಾದ್ರೆ ಕಂಪಲ್ಸರಿ ಸಿಗುತ್ತೆ. ಅಟ್ಲೀಸ್ಟು ಭಾಳಷ್ಟು ಸಲ 50% ಮಿನಿಮಮ್ ತೆಗೆದು ಆಚೆಗೆ ಹಾಕ್ತಾರೆ. ಹಾಗಾಗಿ ಆ ಒಂದು ಹುಳದ ಉದಾಹರಣೆ ತೊಗೊಂಡು ನಾನು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ, ಬದನೆಯ ಕುಡಿ ಮತ್ತು ಕಾಯಿ ಕೊರೆಯುವಂಥ ಹುಳ ನಿರ್ವಹಣೆಗೆ ನಮ್ಮಲ್ಲಿರುವಂಥ ತಂತ್ರಜ್ಞಾನ, ನಮ್ಮ ಕೃಷಿನಲ್ಲಿ ಅಥವಾ ನಮ್ಮ ಮೂಲಭೂತವಾಗಿ ಸಾಂಪ್ರದಾಯಿಕವಾಗಿ ನಮ್ಮ ರೈತರು ಕಲ್ತ್ಕೊಂಡಂಥ ವಿಜ್ಞಾನ ತಂತ್ರಜ್ಞಾನ ಏನಿದೆ ಅನ್ನೋದನ್ನು ಮಾಹಿತಿಗಳನ್ನು ಇಲ್ಲಿ ನಿಮಗೆ ಹಂಚ್ಕೋತೀನಿ. ಸರಳ ವಿಧಾನ, ಪ್ರತಿ ಎಕರೆಗೆ 100 kg ಬೇವಿನ ಹಿಂಡಿಯನ್ನು ಹಾಕೋದು. ಕರೋನಾ ಬಂದಾಗ ನೀವೆಲ್ರಿಗೂ ಇದರ ಅರಿವಿದೆ. ಭಾಳಷ್ಟು ಜನ ಕರೋನಾದಲ್ಲಿ ಭಾಳ ಎಚ್ಚರಿಕೆ ತಗೊಂಡದಕ್ಕೋಸ್ಕರ ನಾವೆಲ್ಲ ಇಲ್ಲಿದ್ದೀವಿ, ಇಲ್ಲ ಅಂದರೆ ಈ ಸಭೆಗೆ ನಾವ್ಯಾರು ಬರ್ತಿರಲಿಲ್ಲ. ಆ ಕಾರಣದಿಂದ ಇದು ಒಂದು ಭಾಳ ಇದು ಇಲ್ಲೇನು ಮಾಡುತ್ತೆ, ಈ ಒಂದು ಕೀಟದ ದಾಳಿಯನ್ನು ತಡ್ಕೊಳ್ಳುವ ಸಾಮರ್ಥ್ಯವನ್ನು, ಇಮ್ಯುನಿಟಿಯನ್ನು ಆ ಗಿಡಕ್ಕೆ ಒದಗಿಸ್ತದೆ ಬೇವಿನ ಹಿಂಡಿ. ನಂತರ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಶಿವಪುರದ ಪ್ರಗತಿಪರ ಕೃಷಿಕರಾದ ಎಸ್ಎಂ ನಾಗಾರ್ಜುನ ಕುಮಾರ್ ಅವರು ತಮ್ಮ ವಿಷಯವನ್ನು ಮಂಡಿಸಿದ್ರು. ನೋಡಿ, ಬೇರೆ ದೇಶಗಳ ಕೃಷಿಯನ್ನು ನೋಡಿದ್ರೆ, ನಮ್ಮ ದೇಶದ ಕೃಷಿ ವ್ಯವಸ್ಥೆಯನ್ನು ನೋಡಿದ್ರೆ, ಅಂದರೆ ಉತ್ಪಾದಕತೆಯಲ್ಲಿ ವೈವಿಧ್ಯತೆಯಲ್ಲ, ಉತ್ಪಾದಕತೆಯಲ್ಲಿ ನೋಡೋದಾದರೆ ನಾವು ತುಂಬ ಹಿಂದೆ ಉಳಿದಿದ್ದೀವಿ. ಒಂದಷ್ಟು ರೈತರುಗಳಂದ್ರೆ ಏನು 1% ಅಥವಾ 2% ರೈತರುಗಳು ಉತ್ಪಾದನೆನ ಕಾಂಪಿಟೇಟಿವ್ ಆಗಿ ಮಾಡ್ಬೋದು. ಅದನ್ನು ಬಿಟ್ಟರೆ 95% ರೈತರುಗಳು ನಾವುಗಳು ತುಂಬ ಇನ್ನೂ ಕೆಳಹಂತದಲ್ಲಿದ್ದೀವಿ. ಉತ್ಪಾದನೆ ತುಂಬ ಕಡಿಮೆ ಇದೆ. ಹಾಗಾಗಿ ಈ ಥರ ತಂತ್ರಜ್ಞಾನ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ, AI ಬಳಸಿದಾಗ ಏನಾಗುತ್ತೆ, ನಮ್ಮ ಕೆಲಸ ಈಸಿ ಆಗುತ್ತೆ. ಹಸುಗೆ ಯಾವಾಗ ಮೇವು ಹಾಕಬೇಕು, ಹಸು ನೋಡಿ ಇಲ್ಲಿ ಏನಾಗುತ್ತೆ, ಹಸು ಕಾಲರ್ಗೆ ಒಂದು ಬ್ಯಾಂಡನ್ನು ಕಟ್ಟಿರ್ತಾರೆ, ಒಂದು ಸೆನ್ಸಾರ್ನ ಕಟ್ಟಿರ್ತಾರೆ. ಆ ಸೆನ್ಸಾರ್ ಹೆಂಗೆ ಮಾನಿಟರ್ ಮಾಡುತ್ತೆ ಅಂದರೆ, ಹಸು ಎಷ್ಟು ನಡೆದಿದೆ, ಎಷ್ಟು ಮಿಲ್ಕ್ ಹಾಕಿದೆ, ಆಯಿತಾ, ಎಷ್ಟು ಹಾಲು ಕೊಟ್ಟಿದೆ, ಅದರ ಜೊತೆಗೆ ಎಷ್ಟು ರೆಸ್ಟ್ ಮಾಡ್ತಾ ಇದೆ, ಇದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ
ಬೆದೆಗೆ ಯಾವಾಗ ಬಂದಿದೆ ಅಂತ ಬಂದ ತಕ್ಷಣ ಏನಾಗುತ್ತೆ, ಸೆನ್ಸಾರ್ಗಳು ಬರುತ್ತೆ. ಬಂದ ತಕ್ಷಣ ನೀವು ಇಮಿಡಿಯೇಟಾಗಿ ಇಂಜೆಕ್ಷನ್ ಮಾಡಿಸ್ತೀರಾ? ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಹಸು ಬೆದೆಗೆ ಬಂದಿದೆಯೋ ಇಲ್ಲವೋ ಅಂತ ನಮಗೆ ಗೊತ್ತಾಗಲ್ಲ. ನಾವೇನು ಮಾಡ್ತೀವಿ, 6 ತಿಂಗಳಾದರೂ ಹಾಲು ಕರಿತಾ ಇರ್ತೀವಿ. 6 ತಿಂಗಳಾದ್ರೂ ಹಾಲು ಕರೆದ್ರೆ ಏನಾಗುತ್ತೆ, ಕರು ಹಾಕದ ಒಂದು 3 ತಿಂಗಳು ಒಳಗಡೆ ನಾವು ಬೆದೆ ಕೊಡಿಸ್ಲೇಬೇಕು, ಹೀಟ್ ಕೊಡಿಸ್ಲೇಬೇಕಲ್ವಾ. ಇನ್ಸೆಮಿನೇಷನ್ ಮಾಡಿಸ್ದಾಗ ಏನಾಗುತ್ತೆ, ನೆಕ್ಸ್ಟ್ ಇನ್ನೊಂದು ಗಬ್ಬ ಧರಿಸಿರುತ್ತೆ. 1 ವರ್ಷಕ್ಕೆ 1 ಕರು ಹಾಕಲೇಬೇಕು ಹಸುಗಳು. ನಿಜ ತಾನೆ? ಹಂಗೆ ಹಾಕ್ದಾಗಷ್ಟೇ ಜಾಸ್ತಿ ಹಾಲು ನಾವು ಲಾಭದಾಯಕವಾಗಿ ಮಾಡೋ ಅಂಥದ್ದು. ಈ ಥರದ ನಿಖರವಾಗಿ ಮಾನಿಟ್ರಿಂಗ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, 6 ತಿಂಗಳು ಮುಂದೆ ಹೋಯ್ತು ಅಂದರೆ 4 ತಿಂಗಳು ಡ್ರೈ ಪೀರಿಯಡ್ ಬರುತ್ತೆ. ಒಂದು ಹಸು, ಯಾವ ಹಸು ತನ್ನ 7ನೇ ತಿಂಗಳ ಗರ್ಭಧಾರಣೆ ಅವಧಿಯಲ್ಲಿ 6 ಲೀಟ್ರ್ 5 ಲೀಟ್ರ್ ಹಾಲು ಕೊಡಬೇಕಿರುತ್ತೋ ಅದು ಏನಾಗುತ್ತೆ, ನಾನು 4 ತಿಂಗಳು 5 ತಿಂಗಳು ಲೇಟ್ ಮಾಡಿದಾಗ 2 ಲೀಟ್ರ್ 3 ಲೀಟ್ರ್ ಕೊಡ್ತಾ ಇರುತ್ತೆ ಹಾಲು. ನನಗೇನಾಗುತ್ತೆ, ಅದು ಸ್ಟ್ರೆಸ್ ಆಗ್ತಾರೆ, ಎಕನಾಮಿಕಲ್ ಸ್ಟ್ರೆಸ್ ಆಗಿ ಬರ್ಡನ್ ಆಗ್ತಿರುತ್ತೆ. ಅದು ನಾವು ಯಾರೂ ಯೋಚನೆ ಮಾಡಲ್ಲ, ಯೋಚನೆ ಮಾಡಲೇಬೇಕು. ಭೋಜನ ವಿರಾಮದ ನಂತರ ಕೃಷಿ ನವೋದ್ಯಮಗಳನ್ನು ಕುರಿತ ತಜ್ಞರ ವಿಷಯ ಮಂಡನೆ ಪ್ರಾರಂಭವಾಯಿತು. ಮೊದಲಿಗೆ ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನ ಸೈವಿ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರು ಹಾಗೂ ವ್ಯವಸ್ಥಾಪಕ ಪಾಲುದಾರರಾದ ಎಂ ಉದಯಕುಮಾರ್ ತಮ್ಮ ವಿಷಯವನ್ನ ಮಂಡಿಸಿದ್ರು. ಈ ಒಂದು ತಳಿಯನ್ನು ಇತ್ತೀಚೆಗೆ ನಾನು ಬಿಡುಗಡೆ ಮಾಡಿದ್ದೀನಿ. ಇದರ ಹೆಸರು ಭೈರವ ಅಂತ. ಇದನ್ನು ಹೆಸರಿಟ್ಟವರು ರೈತರೇ. ಭೈರವದ ವಿಶೇಷಣಗಳೇನಪ್ಪ ಅಂತಂದ್ರೆ, ಥ್ರಿಪ್ಸ್ ಅಂತ ಕೇಳಿದ್ದೀರಿ ಅಂತ ಅನಿಸುತ್ತೆ ನನಗೆ. ಬ್ಲ್ಯಾಕ್ ಥ್ರಿಪ್ಸ್ ಇತ್ತೀಚಿನ ದಿನಗಳಲ್ಲಿ ಇನ್ನು ಸ್ವಲ್ಪ ದಿವಸ ನಮ್ಮನ್ನು ಮತ್ತು ನಮ್ಮ ತಲೆನೂ ಬಿಟ್ಟು ಎಲ್ಲ ಕಡೆಗೂ ಅವು ತಿನ್ನೋ ಸಾಧ್ಯತೆ ಇದೆ. ಅದರ ವೈಜ್ಞಾನಿಕ ಹೆಸರು ಥ್ರಿಪ್ಸ್ ಪಾರ್ವಿಸ್ಪೈನಸ್ ಅಂತ. ಅದು ನಮ್ಮ ದೇಶದಲ್ಲ. ಅಂಥೂರಿಯಂ ಅನ್ನೋ ಹೂವನ್ನು ನಾವು ಬೇರೆ ದೇಶದಿಂದ ತಂದಾಗ ಅದ್ರ ಜೊತೆಗೆ ಬಂದಂಥ ಕೀಟ. ಈ ಕೀಟದ ಒಂದು ಸ್ಪೆಷಾಲಿಟಿ ಏನಪ್ಪ, ಈ ಕೀಟಕ್ಕೆ ಗಂಡು ಹೆಣ್ಣುಗಳ ಮಿಲನ ಅವಶ್ಯಕತೆ ಇಲ್ಲ. ಕೇವಲ ಹೆಣ್ಣು ತತ್ತಿ ಇಡ್ಬೋದು. ಬರೇ ಹೆಣ್ಣು ತತ್ತಿ ಇಡ್ತಾ ಹೋಗುತ್ತೆ. ಜೀವನ ಅದರದ್ದು 14ರಿಂದ 21 ದಿವಸ. ಎಷ್ಟು ದಾಳಿ ಮಾಡುತ್ತೆ ಅಂತಂದರೆ, ಅದು ಮೆಣಸಿನ ಗಿಡನೋ ಅಥವಾ ಅದು ಗಿಡನೇ ಅಲ್ಲವೋ ಅನ್ನೋ ಲೆಕ್ಕಕ್ಕೆ ದಾಳಿ ಮಾಡ್ತಕ್ಕಂಥ ಒಂದು ಕೀಟ ಈ ಬ್ಲ್ಯಾಕ್ ಥ್ರಿಪ್ಸ್. ಈಗಾಗಲೇ ಕೀಟಶಾಸ್ತ್ರಜ್ಞರು ಹೇಳಿದರು, ಬ್ರೋಫ್ರೇಯಾ ಅನ್ನೋ ಒಂದು ಕೆಮಿಕಲ್ಲು ಹಗಲೆಲ್ಲ ಉಪಯೋಗ ಮಾಡಬಾರ್ದು ಅಂತ. ಈ ಕೀಟಕ್ಕೆ ಏನಾದ್ರೂ ಪರಿಹಾರ ಮಾಡಬೇಕು ಅಂತ ಅಂದಾಗ, ಈಗ ಕೀಟ ಏನನ್ನು ತಿನ್ನುತ್ತೆ. ಯೂಶ್ವಲಿ ಥ್ರಿಪ್ಸ್ ನುಷಿ ಏನು ಮಾಡುತ್ತೆ ಅಂದರೆ, ಅದಕ್ಕೆ ಎಡಗಡೆ ದವಡೆ ಇಲ್ಲ, ಬಲಗಡೆ ದವಡೆ ಇದೆ. ಆ ಬಲಗಡೆ ದವಡೆಯಿಂದ ಅದು ಈ ಸಸ್ಯದ ಎಲೆ ಭಾಗವನ್ನು, ಕಾಯಿ ಭಾಗವನ್ನು ಹಿಂಗೆ ಕೆರೆದಾಗ ನಮಗೆ ಹೇಗಾಗಿ ಬಿದ್ದಾಗ ಏನಾಗುತ್ತೆ, ಹಿಂಗೆ ಬಿದ್ವಿ ತರಚಿತು ಅಂದರೆ ಸಣ್ಣಕ್ಕೆ ರಕ್ತ ಬರುತ್ತೆ, ಹೂಜು ಬರುತ್ತಲ್ವ, ಅದೇ ಥರ ಎಲೆಗಳಲ್ಲಿ ಬರುತ್ತೆ, ಅವನು ಸೇವಿಸ್ತವೆ. ಹಾಗಾಗಿ ಕೇವಲ 14 ದಿವಸಗಳಲ್ಲಿ ಅವ್ರ ವಂಶವಾಹಿನಿ ಆಗೋದು ಒಂದಲ್ದಲೆ, ಅವುಗಳು ಗಂಡು ಹೆಣ್ಣುಗಳ ಮಿಲನ ಇಲ್ಲದೆ ಹೆಣ್ಣು ಸಾವಿರಾರು ತತ್ತಿಗಳನ್ನು ಇಡುತ್ತೆ. ಸಣ್ಣ ಎಲೆಯಿಂದ ಹಿಡಿದು ದೊಡ್ಡ ಕಾಯಿ ತನಕನೂ ಇದ್ರ ಕೀಟ ಚಿಕ್ಕದು, ಕಾಟ ದೊಡ್ಡದು ಅಂತ. ಎಷ್ಟು ಇಳುವರಿ ಬರ್ತಕ್ಕಂಥ, ಇಳುವರಿ ಕೊಡ್ತಕ್ಕಂಥ ತಳಿ ಇದ್ರೂ ಈ ಕೀಟದ ಬಾಧೆಯಿಂದ ಇದು ತುತ್ತಾಗ್ಲಿಕ್ಕೆ ಶುರುವಾಯಿತು. ಭಾಳಷ್ಟು ಗಿಡಗಳನ್ನು ರೈತರ ಹೊಲದಲ್ಲೇ ನಾಟಿ ಮಾಡಿ ಬಂದಿರ್ತೀನಿ ನಾನು. ಯಾವ ಗಿಡಕ್ಕೆ ಕೀಟ ಬಾಧೆ ಕಡಿಮೆ, ಅದಕ್ಕೆ ಕಾರಣಗಳೇನು ಅಂತ ಹುಡುಕಂತ ಹೋದಾಗ, ಈ ಎಲೆ ಮೇಲೆ ಇರ್ತಕ್ಕಂಥ ಸಣ್ಣ ಕೂದಲುಗಳು ಮತ್ತು ಎಲೆ ಮೇಲೆ ಇರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಥರದ ಒಂದು ಅಂಶ, ತೊಗಟೆ, ಅದನ್ನು ಈ ಹುಳುಕ್ಕೆ ಕೆದರಕ್ಕಾಗಲ್ಲ. ಹಾಗಾಗಿ ಆ 2 ವಿಜಾತಿಯ ತಳಿಗಳನ್ನು ಸಂಶೋಧನೆ ಮಾಡಿದಂಥ ಒಂದು ಸಂಕರಣ ತಳಿ ಭೈರವ. ಮೈಸೂರಿನ ಅಗ್ರಿಯಾನಾ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ನವೀನ್ RS ಅವರು ತಮ್ಮ ವಿಷಯ ಮಂಡನೆಯಲ್ಲಿ, ಒಂದು ಕಂಪ್ನಿ ಕಟ್ಟೋದಕ್ಕೆ ಮೊದಲನೇ ಹೆಜ್ಜೆ ಆಕಾಶವಾಣಿನೇ. ಪ್ರಥಮ ಹೆಜ್ಜೆ ನಮ್ಮ ಒಂದು ಕನಸಿಗೆ ಆಕಾಶವಾಣಿನೇ. ಯಾಕೆಂದರೆ ಅಷ್ಟೆಲ್ಲ ಕನಸು ಕಟ್ಕೊಂಡು 2009ರಿಂದ 2014ರವರೆಗೂ ಫೇಸಿಂಗ್ ಇದು ಮಾಡಿ 2014ರಿಂದ ಸಾಕಷ್ಟು ಸ್ಕಿಲ್ ಟ್ರೈನಿಂಗ್ಸ್ ಎಲ್ಲ ಆದಮೇಲೆ ಕಂಪ್ನಿ ಕಟ್ಟಬೇಕು ಅಂತ ಸಾಕಷ್ಟು ಒಂದು 50ಕ್ಕಿಂತ ಹೆಚ್ಚು ಮೀಟಿಂಗ್ಸನ್ನು ಮಾಡ್ತೀನಿ. ಯಾರೂ ಕೂಡ ನಮಗೆ ಸಪೋರ್ಟ್ ಮಾಡಲ್ಲ. ಸಪೋರ್ಟ್ ಅಂದರೆ ನಮ್ಮ ಐಡಿಯಾ ಕೇಳೋಕ್ಕೆ ಯಾರೂ ರೆಡಿ ಇರೋಲ್ಲ. ಇದೇನಿದು ಐಡಿಯಾ ವರ್ಕ್ ಆಗುತ್ತಾ ಹೆಂಗೆ ಅಂತೇಳಿ ಸಾಕಷ್ಟು ಜನ ಹಿಂಜರಿತಾರೆ. ಸೊ ಆದರೆ 50 ಮೀಟಿಂಗ್ ಆದರೂ ನಾನೇನು ಜಗ್ಗಲ್ಲ, ನಾನು ಇವತ್ತು ಕೂಡ ಏನು ಜಗ್ಗಿಲ್ಲ. ಯಾಕೆಂದರೆ ನಮಗೆ ಗೊತ್ತು, ಮುಂದೆ ಒಂದಲ್ಲ ಒಂದು ದಿನ ಅನ್ನ ಏನು ಇವತ್ತು ನಾವು ಬೆಳೀತಾ ಇದ್ದೀವಲ್ಲ, ಇದು ಬೇಕೇ ಬೇಕು. ಯಾವುದೇ ಟೆಕ್ನಾಲಜಿ ಬರಲಿ, ಏನೇ ಬರಲಿ, ಅನ್ನ ಬಿಟ್ಟು ನಾವೇನು ಬದುಕೋಕ್ಕಾಗಲ್ಲ. ಸೊ ಇವತ್ತು ನಾವು ಫೈಲ್ಸ್ ಡೌನ್ಲೋಡ್ ಮಾಡ್ತೀವಿ, ಯಾವುದೋ ವಾಟ್ಸಪ್ಪಲ್ಲಿ ಬಂದಿದ್ದು ಇದನ್ನು ಡೌನ್ಲೋಡ್ ಮಾಡ್ತೀವಿ. ಈಗ ರೊಟ್ಟಿ, ಮುದ್ದೆ, ಅನ್ನ ಎಲ್ಲ ಡೌನ್ಲೋಡ್ ಮಾಡಿರಿ ನೋಡೋಣ, ಆಗುತ್ತಾ? ಸಾಧ್ಯನೇ ಇಲ್ಲ ಡೌನ್ಲೋಡ್ ಮಾಡೋಕ್ಕೆ. ಸೊ ಆ ಒಂದು ಕಾನ್ಸೆಪ್ಟ್ ದೃಢತ್ವ ಇಟ್ಕೊಂಡೆ ಕೃಷಿ ವಿಚಾರದಲ್ಲಿ ಏನಾದರೂ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಮಾಡಿದ್ದು. ಸೊ 16/2024 ಜನವರಿಯಲ್ಲಿ ನೋಂದಣಿ ಮಾಡ್ತೀನಿ ಫಸ್ಟು. ಅಂದರೆ 50 ಮೀಟಿಂಗ್ ಆಗೋಗಿರುತ್ತೆ, ಅದು ಯಾವುದೂ ಕೂಡ ಸಕ್ಸಸ್ ಆಗಿರಲ್ಲ. ಬಟ್ ಅಂದರೆ ವರ್ಕ್ಶಾಪ್ಸ್ ಎಲ್ಲ ಮಾಮೂಲಿ ಕಂಡಕ್ಟ್ ಮಾಡ್ತಾ ಇರ್ತಾರೆ, ಅಟೆಂಡ್ ಆಗ್ತಾ ಇರ್ತೀನಿ. ಆಕಾಶವಾಣಿಯಿಂದ ಈ ಕೃಷಿ ಪ್ರವಾಸೋದ್ಯಮದ ರಿಲೇಟೆಡೇ ಒಂದು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಾದಮೇಲೆ 18th ಜನವರಿ ಕನ್ಫರ್ಮೇಷನ್ದು ನನಗೆ ರಿಸೀವ್ ಮಾಡ್ಕೊತೀನಿ. ಅದಾದಮೇಲೆ ನೀವು ನೋಡ್ಬೋದು, ಅದಾದಮೇಲೆ 30 ಜನಕ್ಕೆ ಆಹ್ವಾನವನ್ನು ಕೊಡ್ತಾರೆ. ಅಂದರೆ ವರ್ಕ್ಶಾಪ್ ಆದಮೇಲೆ. ಸೊ ನೆಕ್ಸ್ಟು ಒಂದು 30 ಜನನ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ.
ಆ 30 ಜನನ ಸೆಲೆಕ್ಟ್ ಮಾಡೋದ್ರಲ್ಲಿ ನಾನು ಒಬ್ಬ ಅದರಲ್ಲಿ. ಸೊ ಬಹುಶಃ ಇದ್ದಾರೆ ಸರ್ ಇದ್ದಾರೆ ಇಲ್ಲಿ ಸುಮಾರು ಜನ. ಸೊ ಅದಾದಮೇಲೆ ಆ ಒಂದು ಗ್ರೂಪಿಗೆ ಸೆಲೆಕ್ಟ್ ಆಗ್ತೀವಿ 14th. ಸೊ ಅದಾದಮೇಲೆ 25 ನವೆಂಬರು 2024 2024 ನವೆಂಬರ್ ಆ ಒಂದು ಇದರಲ್ಲಿ ವರ್ಕ್ಶಾಪ್ ನಡೆಯುತ್ತೆ 25, 27 ಆ ಒಂದು ಸಂದರ್ಭದಲ್ಲಿ 25, 26, 27 ಆಕಾಶವಾಣಿ, ಕರ್ನಾಟಕ ಟೂರಿಸಮ್ಮು ಮತ್ತು ನಿಯಾಮು ವಿಡೋ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಸೇಷನ್ನು ಇವರೆಲ್ಲ ಒಂದು ಸಹಕಾರದಲ್ಲಿ ಒಂದು ಅಗ್ರಿಯಾನ ಟೂರಿಸಮ್ ಏನು ರಿಲೇಟೆಡ್ಡು. ಸೊ ಈ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತಾರೆ 3 ಡೇಸು. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಗುಯ್ಯಾ ಗ್ರಾಮದ ಆಕ್ವಾ ವೆಂಚರ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ PI ಶ್ಯಾಮಯ್ಯಪ್ಪ ಅವರು ಕೃಷಿ ನವೋದ್ಯಮಗಳನ್ನು ಕುರಿತ ವಿಷಯವನ್ನು ಮಂಡಿಸಿದ್ರು. ನಾವು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಅಕ್ವಾಪಾನಿಕ್ಸ್, ಹೈಡ್ರೋಪಾನಿಕ್ಸ್ ಮತ್ತು ಅಕ್ವಾಕಲ್ಚರ್. ನೀವು ಆ ಟರ್ಮ್ಸ್ ಕೇಳಿದ್ದೀರಾ ಅಂತ ಗೊತ್ತಿಲ್ಲ, ಎಲ್ಲ ಫಾರ್ಮಿಂಗ್ ಮಾಡ್ತಾಯಿದ್ದೀರಿ. ಅದರಲ್ಲಿ ಈಗ ರೀಸೆಂಟಾಗಿ ಡೆವಲಪ್ಮೆಂಟ್ಸ್ ಬಂದಿರೋದು ಅಕ್ವಾಪಾನಿಕ್ಸ್, ಹೈಡ್ರೋಪಾನಿಕ್ಸ್ ಅಂತ ಹೇಳಿದರೆ ಫಾರ್ಮಿಂಗ್ ಮಾಡೋದು ಬಟ್ ಸಾಯಿಲ್ ಇಲ್ಲದೆ ಫಾರ್ಮಿಂಗ್, ಅಂದರೆ ವಿತೌಟ್ ಎನಿ ಸಾಯಿಲ್. ನೆಲದಲ್ಲಿ ಮಾಮೂಲು ಕೃಷಿ ಮಾಡೋ ಥರ ಅಲ್ಲ, ಸ್ವಲ್ಪ ಇಂಟೆನ್ಸಿವ್ ಆಗಿ ಒಂದು ಪ್ರೊಟೆಕ್ಟೆಡ್ ಏರಿಯಾ ಫಾರ್ಮಿಂಗ್ ಅಂತ ಡಿಸೈನ್ ಮಾಡಿ ಅದರಲ್ಲಿ ಬರೀ ನೀರಲ್ಲಿ ನ್ಯೂಟ್ರಿಯೆಂಟ್ ವಾಟರಲ್ಲಿ ನಾವು ಬೆಳೆಸುವಂತಹ ಪ್ರಾಸೆಸ್ ಇದು. ಅದರಲ್ಲಿ ನೀವು ಏನು ಬೇಕಾದ್ರೂ ಬೆಳೆಸ್ಬೋದು. ಪಪಾಯ ಅದು ಸಹ ಮಾಡ್ತಾರೆ, ಬಟ್ ಅದು ಪ್ರಾಫಿಟೇಬಲ್ ಆಗಿ ಸ್ವಲ್ಪ ಕ್ರಾಪ್ಸ್ ಇದ್ದಾವೆ, ಅವು ಮಾತ್ರ ಮಾಡೋಕ್ಕಾಗೋದು. ನಾವೀಗ ಅದ್ರ ಜೊತೆಗೆ ಮೀನುಗಾರಿಕೆ ಮಾಡ್ತಾಯಿದ್ದೀವಿ. ಮೀನುಗಾರಿಕೆ ಅಂತ ಹೇಳಿದರೆ ನಾವು ಕೊಡಗಿನಲ್ಲಿ ಸ್ವಲ್ಪ ಚಳಿ ಇರೋದ್ರಿಂದ ಓನ್ಲಿ ಸರ್ಟನ್ ಫ್ಯೂ ಫಿಶಸ್ ಮಾತ್ರ ಮಾಡೋಕ್ಕಾಗೋದು. ನಾವು ತಿಲಾಪಿಯಾ ಮತ್ತು ಆರ್ನಮೆಂಟಲ್ ಫಿಶಸ್ ಮಾಡ್ತಾಯಿದ್ವಿ. ಯಾಕೆ ಮಾಡ್ತಾಯಿದ್ವಿ ಅಂತ ಹೇಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿ ರೀಚ್ ಅಂತ ಯಾವಾಗ ಸ್ಟಾರ್ಟ್ ಮಾಡಿದ್ದು 2008 ಸ್ಟಾರ್ಟ್ ಮಾಡಿದ್ದೀವಿ ಆಕ್ವಾಕಲ್ಚರ್ ಮಾಡುವಾಗ ಫೋಕಸ್ ಏನಿತ್ತು ಅಂತ ಹೇಳಿದ್ರೆ ಹೇಗೆ ಮೀನು ಬೆಳೆಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ ಅಷ್ಟೇ. ಯಾಕೆ ಮಾಡಬೇಕು, ಎಲ್ಲಿ ಮಾಡಬೇಕು ಅದೆಲ್ಲ ನಮಗೆ ತಲೆಗೆ ಬರಲಿಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನಾವು ಐ ಥಿಂಕ್ ಮೋಸ್ಟ್ ಫಾರ್ಮರ್ಸ್ ಅದೇ ಮಾಡೋದು. ಜಮೀನು ಇರ್ತದೆ, ಏನಾದರೂ ಒಂದು ಬೆಳೆಸ್ಬೇಕು ಅಂತೇಳಿ ಕಬ್ಬು ಅದು ಇದನ್ನು ಹೇಳ್ಕೊಂಡು ಯಾರೋ ಹೇಳ್ತಾರೆ, ನಾವು ಮಾಡಿಬಿಡ್ತೀವಿ. ಬಟ್ ಅದಾದಮೇಲೆ ಏನು ಮಾಡೋದು ಅಂತ ಹೇಳ್ಕೊಂಡು ಗಮನ ಕೊಡಲ್ಲ ನಾವು. ಅಕ್ವಾಕಲ್ಚರ್ ಮಾಡುವಾಗ ನಮಗೆ ಫಸ್ಟ್ ವಿ ರೀಚ್ ದ್ಯಾಟ್ ಸ್ಟೇಜ್ ವೇರ್ ಮೀನು ಬೆಳೆಸಿದ್ವಿ, ತುಂಬ ಫೋಕಸ್ ಹಾಕಿದ್ವಿ ಹೇಗೆ ಮಾಡೋದು, ಸಣ್ಣ ಏರಿಯಾದಲ್ಲಿ ಹೇಗೆ ಮಾಡ್ತೀವಿ, ಹೈಟೆಕ್ ಫಾರ್ಮಿಂಗ್ ಹೇಗೆ ಮಾಡೋದು, ಮಾಡ್ಯುಲರ್ ಟ್ಯಾಂಕ್ಸ್ ಮಾಡಿದ್ದೀವಿ, ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಅಂತ ಮಾಡ್ತಾಯಿದ್ವಿ. ಸಣ್ಣ ಏರಿಯಾದಲ್ಲಿ ಯೂಶ್ವಲಿ ಒಂದು ಕೆರೆ ಇದ್ದಾಗ ನಿಮಗೆ ಏನು ಮಾಡ್ತೀರಿ ಅಂತೇಳಿ ಒಂದು ಕೆರೆಯಲ್ಲಿ 1 ಸ್ಕ್ವೇರ್ ಮೀಟ್ರಿಗೆ 1 ಮೀನು ಸಾಕ್ಬೋದು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅವರು ಅಥವಾ ಫಿಶರೀಸ್ ಅವರು ಹೇಳ್ತಾರೆ. ತಜ್ಞರ ವಿಷಯ ಮಂಡನೆಯ ನಂತರ ಶಿಬಿರಾರ್ಥಿಗಳು ಹಾಗೂ ತಜ್ಞರೊಂದಿಗಿನ ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. 100 ರೈತರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದ ರೇಡಿಯೋ ಕಿಸಾನ್ ದಿನದ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ 1 ದಿನದ ಕಾರ್ಯಾಗಾರ ಮೈಸೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಎನ್ ಕೇಶವಮೂರ್ತಿ ಅವರ ವಂದನಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು. ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಮೈಸೂರಿನ ಕೇಂದ್ರೀಯ ಭಾರತೀಯ ಭಾಷಾ ಸಂಸ್ಥಾನದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಬಳಕೆ ಹಾಗೂ ಕೃಷಿ ನವೋದ್ಯಮಗಳನ್ನು ಕುರಿತ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ.